ಇವತ್ತಿನ ದಿವಸ 9ನೇ ತರಗತಿಯ ಗಣಿತ ಪಠ್ಯಪುಸ್ತಕದ ಭಾಗ 1ರಲ್ಲಿ 1ನೇ ಅಧ್ಯಾಯವಾದಂತಹ ಸಂಖ್ಯಾ ಪದ್ಧತಿಯ ಅಧ್ಯಾಯವನ್ನು ಮಾಡಬೇಕು. ಇಲ್ಲಿ ನೀವು 8ನೇ ತರಗತಿಯಲ್ಲಿ ಕೆಲವು ಸಂಖ್ಯಾ ಪದ್ಧತಿಗಳನ್ನು ನೀವು ತಿಳ್ಕೊಂಡಿದ್ದೀರಾ. ಅದನ್ನೇ ಮತ್ತೆ ಪುನಃ ಈಗ ಪುನರಾವರ್ತನೆ ಮಾಡಿ ಸಂಖ್ಯಾ ಪದ್ಧತಿಯನ್ನು ಪಾಠವನ್ನು ಮುಂದುವರಿಸೋಣ. ಈಗ ನಿಮಗೆಲ್ಲ ತಿಳಿದಿರೋ ಹಾಗೆ ನಾವು ಅಂದರೆ ಸಂಖ್ಯಾ ಪದ್ಧತಿಯಲ್ಲಿ 3 ಪದ್ಧತಿಗಳಿದ್ದಾವೆ. ಒಂದನೇದು ದ್ವಿಮಾನ ಪದ್ಧತಿ. ಯಾವುದೇ ದ್ವಿಮಾನ ಪದ್ಧತಿ ಒಂದನೇದು. ಎರಡನೇದು ಪಂಚಮಾನ ಪದ್ಧತಿ. ಮೂರನೇದು ನೋಡಿ, ಎರಡನೇದು ಪಂಚಮಾನ ಪದ್ಧತಿ. ಮೂರನೇದು ದಶಮಾನ ಪದ್ಧತಿ. ಮೂರನೇದು ದಶಮಾನ ಪದ್ಧತಿ. ಹೀಗೆ 3 ಸಂಖ್ಯಾ ಪದ್ಧತಿ ಬಳಕೆಯಲ್ಲಿದ್ದಾವೆ. ಈಗ ದ್ವಿಮಾನ ಪದ್ಧತಿಯಲ್ಲಿ ಯಾವ ಅಂಕೆಗಳು ಬರ್ತವೆ ಅಂತ ತಿಳ್ಕೊಳ್ಬೇಕು. ಮೊದಲನೇದಾಗಿ ದ್ವಿಮಾನ ಪದ್ಧತಿಯಲ್ಲಿ ಯಾವ ಅಂಕೆಗಳು ಬರುತ್ತವೆ ಅಂತ ಹೇಳಿ. ಅದೇ ರೀತಿ ಪಂಚಮಾನ ಪದ್ಧತಿಯಲ್ಲಿ ಬಳಸುವ ಅಂಕೆಗಳು ಯಾವುವು ಅಂತ ಹೇಳಿ. ಹಾಗೆ ಮೂರನೇದು ದಶಮಾನ ಪದ್ಧತಿಯಲ್ಲಿ ಬಳಸುವ ಅಂಕೆಗಳು ಯಾವುವು ಅಂತ ಫಸ್ಟ್ ನೀವು ತಿಳ್ಕೊಳ್ಬೇಕು. ಈಗ ದ್ವಿಮಾನ ಪದ್ಧತಿ ನೋಡಿ, ಅಲ್ಲಿ ಹೆಸರಲ್ಲೇ ಇರೋ ಹಾಗೆಯೇ ಹೇಳಿಕೆಯಲ್ಲೇ ಇರೋ ಹಾಗೆಯೇ ಏನು ದ್ವಿ ಅಂದರೆ ಎಷ್ಟು? 2. ದ್ವಿ ಅಂದರೆ ಎಷ್ಟು? 2 ಅಂಕೆಗಳನ್ನು ನಾವು ದ್ವಿಮಾನ ಪದ್ಧತಿಯಲ್ಲಿ ಬಳಸುತ್ತೇವೆ. ಹಾಗಾದರೆ ಆ 2 ಅಂಕೆಗಳು ಯಾವುವು? ದ್ವಿಮಾನ ಪದ್ಧತಿಯಲ್ಲಿ ಎಷ್ಟು ಅಂಕೆಗಳನ್ನು ಬಳಸುತ್ತೇವೆ? ಓಕೆ, ಗುಡ್. 2 ಅಂಕೆಗಳನ್ನು ಬಳಸುತ್ತೇವೆ. ಆ ಅಂಕೆಗಳು ಯಾವುವು ಅನ್ನೋ ಪ್ರಶ್ನೆ. ಇಲ್ಲಿ ದ್ವಿಮಾನ ಪದ್ಧತಿಯಲ್ಲಿ ಬಳಸುವ ಅಂಕೆಗಳು 0 ಮತ್ತು 1. ನೋಡಿ, 2 ಅಂಕೆಗಳಾದ 0ಯನ್ನು ಉಪಯೋಗಿಸ್ತೀವಿ, ಹಾಗೆಯೇ 1 ಉಪಯೋಗಿಸುತ್ತೇವೆ. ಅರ್ಥ ಆಯ್ತಲ್ಲ ಈಗ? ಸರಿ, ಓಕೆ. ನೆಕ್ಸ್ಟು ಪಂಚಮಾನ ಪದ್ಧತಿಯಲ್ಲಿ ಬಳಸುವ ಅಂಕೆಗಳು ಯಾವುವು? ಪಂಚ ನೋಡಿ, ಕೂಡಲೇ ನಿಮ್ಗೆ ಅರ್ಥ ಆಯ್ತು. ಪಂಚ ಅಂದರೆ ಎಷ್ಟು? 5. ಹಾಗಾದರೆ ಏನಂತ ಅರ್ಥ? ಪಂಚಮಾನ ಪದ್ಧತಿಯಲ್ಲಿ ನಾವು 5 ಅಂಕೆಗಳನ್ನು ಬಳಸುತ್ತೇವೆ. ಹಾಗಾದರೆ ಆ 5 ಅಂಕೆಗಳು ಯಾವುವು ಅಂತ ತಿಳ್ಕೊಳ್ಬೇಕು ನೀವು. ಪಂಚಮಾನ ಪದ್ಧತಿಯಲ್ಲಿ ಎಷ್ಟು ಅಂಕೆಗಳನ್ನು ಬಳಸ್ತೀವಿ? 5 ಅಂಕೆಗಳನ್ನು ಬಳಸ್ತೀವಿ. ಆ 5 ಅಂಕೆಗಳು ಯಾವುವು ಅನ್ನೋದು. 5 ಅಂಕೆಗಳು 0, 1, 2, 3 ಮತ್ತು 4. ಈ 4 ಅಂಕೆಗಳನ್ನು 5 ಅಂಕೆಗಳನ್ನು ನಾವು ಬಳಸ್ತೀವಿ. 0 ಬಳಸ್ತೀವಿ, 1 ಬಳಸ್ತೀವಿ, 2 ಬಳಸ್ತೀವಿ, 3, 4 ಮತ್ತು 5 ಆದರೆ ಏನಾಗುತ್ತೆ ಅಂದರೆ 5 ಅಂದ ತಕ್ಷಣ ಅದು 6ನೇ ಪದ ಆಗುತ್ತೆ. ಆಮೇಲೆ 5ರಿಂದ ಪಂಚ ಅಂದರೆ 5 5ರಿಂದ 5 ಬಾಗಿಸಿದ್ರೆ ಮತ್ತೆ 1 ಬರೋದು. ಹಾಗಾಗಿ ಅದೇ 10 ಬಾಗಿಸಿದ್ರೆ 0 ಬರೋದು. ಹಾಗಾಗಿ ನಾವು ಪಂಚಮಾನ ಪದ್ಧತಿಯಲ್ಲಿ ಈ 5 ಅಂಕೆಗಳನ್ನು ಬಳಸ್ತೀವಿ. ನೆಕ್ಸ್ಟ್ ಮೂರನೇದು ದಶಮಾನ ಪದ್ಧತಿ. ಯಾವ ಪದ್ಧತಿ? ದಶಮಾನ ಪದ್ಧತಿ. ಓಕೆ, ದಶ ಅಂದ ತಕ್ಷಣ ನಿಮಗೆ ಉತ್ತರ ಗೊತ್ತಾಗ್ಬಿಡತ್ತೆ. ಇದರಲ್ಲೇನು ಅನುಮಾನನೇ ಇಲ್ಲ. ದಶ ಅಂದರೆ ಎಷ್ಟು?
ದಶಮಾನ. ದಶ ಅಂದರೆ 10. 10 ಅಂಕೆಗಳನ್ನು ನಾವು ಬಳಸುತ್ತೇವೆ. ದಶಮಾನ ಪದ್ಧತಿಯಲ್ಲಿ ಎಷ್ಟು ಅಂಕೆಗಳನ್ನು ಬಳಸ್ತೀವಿ? 10 ಅಂಕೆಗಳನ್ನು ಬಳಸ್ತೀವಿ. ಹಾಗಾದರೆ ಆ 10 ಅಂಕೆಗಳು ಯಾವುವು? 0, 1, 2, 3, 4, 5, 6, 7, 8, 8 ಮತ್ತು 9. 9 ಅಂಕೆ. 0ಇಂದ 9 ಅಂಕೆ, ಒಟ್ಟು 10 ಅಂಕೆಗಳನ್ನು ನಾವು ಬಳಸ್ತೀವಿ. ದಶಮಾನ ಪದ್ಧತಿ ನೋಡಿ, ಈಗ ನಿಮಗೆ ದ್ವಿಮಾನ ಪದ್ಧತಿಯಲ್ಲಿ ಬಳಸುವ ಅಂಕೆಗಳು ಗೊತ್ತಾಯಿತು. ಆಮೇಲೆ ಪಂಚಮಾನ ಪದ್ಧತಿಯಲ್ಲಿ ಬಳಸುವ ಅಂಕೆಗಳು ಗೊತ್ತಾಯಿತು. ಹಾಗೆಯೇ ದಶಮಾನ ಪದ್ಧತಿಯಲ್ಲಿ ಬಳಸುವ ಅಂಕೆಗಳು ಗೊತ್ತಾಯಿತು. ಓಕೆ, ಇವತ್ತಿನ ದಿವಸ ನಮ್ಮ ನಿತ್ಯ ಜೀವನದಲ್ಲಿ ಇನ್ನೊಂದು ಅಂಶ ನೀವು ತಿಳ್ಕೊಳ್ಬೇಕಿಲ್ಲಿ. ಇವತ್ತಿನ ದಿವಸ ನಮ್ಮ ನಿತ್ಯ ಜೀವನದಲ್ಲಿ ಈ 3ರಲ್ಲಿ ಯಾವ ಸಂಖ್ಯಾ ಪದ್ಧತಿಯನ್ನು ನಾವು ಉಪಯೋಗಿಸ್ತಾ ಇದ್ದೀವಿ? ಯಾವ ಸಂಖ್ಯಾ ಪದ್ಧತಿಯನ್ನು ಉಪಯೋಗಿಸ್ತಾ ಇದ್ದೀವಿ ಅಂತ ಹೇಳಿ. ಯಾವ ಸಂಖ್ಯಾ ಪದ್ಧತಿಯನ್ನು ಉಪಯೋಗಿಸ್ತಿದ್ದೀವಿ? ನೋಡಿ, ದ್ವಿಮಾನ ಪದ್ಧತಿ ಅಂದರೆ 0 ಮತ್ತು ಮಾತ್ರ 2 ಬಳಸ್ತೀವಿ. ಪಂಚಮಾನ ಅಂದರೆ 0ಇಂದ 4ವರೆಗೆ ಬಳಸ್ತೀವಿ. ದಶಮಾನ ಪದ್ಧತಿ ಅಂದರೆ 0ಇಂದ 9 ಅಂಕೆಗಳನ್ನು ಬಳಸ್ತೀವಿ. ಈಗ ನಮ್ಮ ನಿತ್ಯ ಜೀವನದಲ್ಲಿ ನಾವು ಬಳಸುವ ಸಂಖ್ಯಾ ಪದ್ಧತಿ ಯಾವುದು ಅಂದರೆ ದಶಮಾನ ಪದ್ಧತಿ. ನಾವು 0ಇಂದ 9 ಅಂಕೆಗಳನ್ನು ಇವತ್ತಿನ ದಿವಸ ನಾವು ಬಳಸ್ತಾ ಇದ್ದೀವಿ. ಅರ್ಥ ಆಯ್ತಾ ಹೇಳಿದ್ದು? 10 ಅಂದ ತಕ್ಷಣ ನೋಡಿ, 0ಇಂದ 9 ಉಪಯೋಗಿಸ್ತಾ ಇದ್ದೀವಾ? ಇಲ್ಲಿದೆಯಲ್ವಾ? 9 ಆದಮೇಲೆ ಎಷ್ಟು ಬರುತ್ತೆ? 10 ಬರುತ್ತೆ. 10 ಅಂದರೆ ಏನಾಯ್ತು? ಮತ್ತೆ ನೋಡಿ, 10 ಬರುತ್ತೆ. ಅಲ್ಲಿ 1 ಬಂತು, 0 ಬಂತು. 11 1 ಬಂತು. 12 1 ಬಂತು, 2 ಬಂತು. ಹಾಗೆ ಎಷ್ಟು ಬೇಕಾದ್ರು 1534. 1 ಬಂತು, 5 ಬಂತು, 3 ಬಂತು, 4 ಬಂತು. ನೀವು ಯಾವುದೇ ಸಂಖ್ಯೆಯನ್ನು ಬರೆದ್ರೂ ಸಹ ಏನಾಗತ್ತೆ? ಯಾವುದೇ ಸಂಖ್ಯೆಯನ್ನು ಬರೆದ್ರೂ ಸಹ ಈ 9 ಅಂಕೆಗಳನ್ನೇ ನಾವು ಬಳಸ್ತೀವಿ. ನೆನ್ಪಿಟ್ಕೊಳ್ರಿ, ಈ 9 ಸಂಖ್ಯೆಗಳನ್ನೇ ಬಳಸ್ತೀವಿ. ಆದ್ದರಿಂದ ಈ ನಮ್ಮ ನಿತ್ಯ ಜೀವನದಲ್ಲಿ ನಾವು ದಶಮಾನ ಪದ್ಧತಿಯನ್ನು ಉಪಯೋಗಿಸ್ತೀವಿ. ಎಷ್ಟು ಕೋಟಿ ಬೇಕಾದ್ರೂ ಬರೀಲಿ, ಅಷ್ಟು ಬರೆದ್ರೂ ನಮಗೆ ನಾವು ಬಳಸ್ತಾ ಇರುವಂತಹ ಈ 9 ಅಂಕೆಗಳೆಯ ಅರ್ಥ ಆಯ್ತಲ್ಲ? ಈಗ ಇದು ಸಂಖ್ಯಾ ಪದ್ಧತಿ. ನೆಕ್ಸ್ಟು ಇಲ್ಲಿ ಬೇರೆ ಬೇರೆ ಸಂಖ್ಯಾ ಪದ್ಧತಿಗಳು ಏನು, ಈ 3 ಬಗ್ಗೆ ತಿಳ್ಕೊಂಡ್ವಿ. ಹಾಗೆಯೇ ಸಂಖ್ಯಾ ಗಣಗಳ ಬಗ್ಗೆ ತಿಳ್ಕೊಳ್ಬೇಕು ನಾವು. ಸಂಖ್ಯಾ ಗಣಗಳು ಯಾವ್ಯಾವ ಸಂಖ್ಯಾಗಣಗಳು ಅಂತ ಹೇಳಿ ನಿಮಗೆ ಹಿಂದಿನ ತರಗತಿಯಲ್ಲಿ ಹೇಳಿದ್ವಿ. ಸಂಖ್ಯಾಗಣಗಳು ಅಂತ ಹೇಳಿ ಯಾವ್ಯಾವ ಸಂಖ್ಯಾಗಣಗಳು? ಒಂದನೇದು ಬರೀತೀನಿ ಫಸ್ಟು. ಸ್ವಾಭಾವಿಕ ಸಂಖ್ಯಾಗಣ. ಅದನ್ನು N ಅಕ್ಷರದಿಂದ ಸೂಚಿಸ್ತೀವಿ. ಸ್ವಾಭಾವಿಕ ಸಂಖ್ಯಾಗಣವನ್ನು ಯಾವ ಅಕ್ಷರದಿಂದ ಸೂಚಿಸ್ತೀವಿ? N ಅಕ್ಷರದಿಂದ ಸೂಚಿಸ್ತೀವಿ. ಎರಡನೇದು ಪೂರ್ಣ ಸಂಖ್ಯಾಗಣ. ಅದನ್ನು W ಅಕ್ಷರದಿಂದ ಸೂಚಿಸ್ತೀವಿ. ಅರ್ಥ ಆಗ್ತಾ ಇದೆ ತಾನೆ? ಸರಿ. ಮೊದಲನೇದು ಸ್ವಾಭಾವಿಕ ಸಂಖ್ಯೆಗಳು ಅಥವಾ ಸ್ವಾಭಾವಿಕ ಸಂಖ್ಯಾಗಣ. ಅದನ್ನು N ಅಕ್ಷರದಿಂದ ಸೂಚಿಸ್ತೀವಿ. ಎರಡನೇದು ಪೂರ್ಣ ಸಂಖ್ಯಾಗಣ, W ಅಂತ ಕರಿತೀವಿ. ಮೂರನೇದು ಪೂರ್ಣಾಂಕ ಗಣ. ಅದನ್ನು Z ಅಕ್ಷರದಿಂದ ಸೂಚಿಸ್ತೀವಿ. ನೆಕ್ಸ್ಟ್ ನಾಲ್ಕನೇದು ಭಾಗಲಬ್ಧ ಸಂಖ್ಯೆಗಳು. 1, 2, 3, 4, 5, 6, 7, 8, 9, 10, 11, 12, 13, 14, 15, 16, 17, 18, 19, 20, 21, 22, 23, 24, 25, 26, 27, 28, 29, 30, 31, 32, 33, 34, 35, 36, 37, 38, 39, 40, 41, 42, 43, 44, 45, 46, 47, 48, 49, 50, 51, 52, 53, 54, 55, 56, 57, 58, 59, 60, 61, 62, 63, 64, 65, 66, 67, 68, 69, 70, 71, 72, 73, 74, 75, 76, 77, 78, 79, 80, 81, 82, 83, 84, 85, 86, 87, 88, 89, 90, 91, 92, 93, 94, 95, 96, 97, 98, 99, 100, 101, 102, 103, 104, 105, 106, 107, 108, 109, 110, 111, 112, 113, 114, 115, 116, 117, 118, 119,
ಭಾಗಲಬ್ಧ ಸಂಖ್ಯೆಗಳು. ಅದನ್ನು ಕ್ಯೂ ಅಕ್ಷರದಿಂದ ಸೂಚಿಸ್ತೀವಿ. ಯಾವ ಅಕ್ಷರದಿಂದ ಸೂಚಿಸ್ತೀವಿ? ಕ್ಯೂ ಅಕ್ಷರದಿಂದ ಸೂಚಿಸ್ತೀವಿ. 5ನೇದು ಅಭಾಗಲಬ್ಧ ಸಂಖ್ಯೆಗಳು. ಅದನ್ನು ಕ್ಯೂ ಡ್ಯಾಶ್ ಅಕ್ಷರದಿಂದ ಸೂಚಿಸ್ತೀವಿ. 6ನೇದು ವಾಸ್ತವ ಸಂಖ್ಯೆಗಳು. ನೋಡಿ, ಅದನ್ನು 6 ಅಕ್ಷರದಿಂದ ಸೂಚಿಸ್ತೀವಿ, ವಾಸ್ತವ ಸಂಖ್ಯೆಗಳು. ಈಗ ನೋಡಿ, ಒಂದೊಂದನ್ನಾಗೆ ನಾವು ತಿಳ್ಕೊಳ್ಳೋಣ. ಒಟ್ಟು 6 ಸಂಖ್ಯಾಗಣಗಳು ಇದ್ದಾವೆ. ಎಷ್ಟಿದ್ದಾವೆ? 6 ಸಂಖ್ಯೆಗಳು ಇದ್ದಾವೆ. ಈಗ 6 ಸಂಖ್ಯಾಗಣಗಳಲ್ಲಿ ಒಂದನೇದು ಯಾವುದು? ಓದಿ ನೀವು 1 by 1. ಒಂದನೇದು ಸ್ವಾಭಾವಿಕ ಸಂಖ್ಯೆಗಳು. ಯಾವ ಅಕ್ಷರದಿಂದ ಸೂಚಿಸ್ತೀವಿ? ಎನ್ ಅಕ್ಷರದಿಂದ ಸೂಚಿಸ್ತೀವಿ. ನೆಕ್ಸ್ಟ್ 2ನೇದು ಪೂರ್ಣ ಸಂಖ್ಯಾಗಣ. ಯಾವ ಅಕ್ಷರದಿಂದ ಸೂಚಿಸ್ತೀವಿ? ಡಬ್ಲ್ಯೂ ಅಕ್ಷರದಿಂದ ಸೂಚಿಸ್ತೀವಿ. 3ನೇದು ಪೂರ್ಣಾಂಕಗಣ. ಯಾವ ಅಕ್ಷರದಿಂದ ಸೂಚಿಸ್ತೀವಿ? ಝಡ್ ಅಕ್ಷರದಿಂದ ಸೂಚಿಸ್ತೀವಿ. 4ನೇದು ಭಾಗಲಬ್ಧ ಸಂಖ್ಯೆಗಳು. ಯಾವ ಅಕ್ಷರದಿಂದ ಸೂಚಿಸ್ತೀವಿ? ಕ್ಯೂ ಅಕ್ಷರದಿಂದ ಸೂಚಿಸ್ತೀವಿ. 5ನೇದು ಅಭಾಗಲಬ್ಧ ಸಂಖ್ಯೆಗಳು. ಯಾವ ಅಕ್ಷರದಿಂದ ಸೂಚಿಸ್ತೀವಿ? ಕ್ಯೂ ಡ್ಯಾಶ್ ಇಂದ ಸೂಚಿಸ್ತೀವಿ. 6ನೇದು ವಾಸ್ತವ ಸಂಖ್ಯೆಗಳು. 6ರಿಂದ ಸೂಚಿಸ್ತೀವಿ. ಅರ್ಥ ಆಯ್ತಾ ಈಗ? ಸರಿ, ಈಗ ಸ್ವಾಭಾವಿಕ ಸಂಖ್ಯೆಗಳಲ್ಲಿ ಬರುವ ಅಂಕೆಗಳು ಯಾವುವು ನೋಡೋಣ. ಸ್ವಾಭಾವಿಕ ಸಂಖ್ಯೆಗಳಲ್ಲಿ ಬರುವ ಅಂಕೆಗಳು 1, 2, 3, 4, 5, 6, 7 ಇತ್ಯಾದಿ. ಇವು ಸ್ವಾಭಾವಿಕ ಸಂಖ್ಯಾಗಣದಲ್ಲಿ ಬರುವ ಅಂಕೆಗಳು ಅಥವಾ ಪದಗಳು. 1ರಿಂದ 1, 2, 3, 4, 5, 6 ಇತ್ಯಾದಿ. ಇತ್ಯಾದಿ ಅಂದರೆ ಮುಂದುವರಿಯುತ್ತೆ, ಮುಂದೆ ಹೋಗ್ತಾ ಇದೆ, ಎಷ್ಟಾರು ಹೋಗ್ಬೋದು, ಮುಂದಿದೆ ಅಂತ. ಇದಾಯಿತು. ಪೂರ್ಣ ಸಂಖ್ಯಾಗಣ ಡಬ್ಲ್ಯೂ ಈಕ್ವಲ್ಸ್. ನೋಡಿ, ಸ್ವಾಭಾವಿಕ ಸಂಖ್ಯೆಗಳು ಅಂದರೆ 1ರಿಂದ ಪ್ರಾರಂಭ ಆಗ್ತವೆ. ಪೂರ್ಣ ಸಂಖ್ಯೆಗಣ ಅಂದರೆ 0ಯಿಂದ ಪ್ರಾರಂಭ ಆಗ್ತವೆ. 0, 1, 2 ಇತ್ಯಾದಿ. ಪೂರ್ಣ ಸಂಖ್ಯೆಗಳು ಅಂದರೆ 0, 1, 2, 3, 4 ಇತ್ಯಾದಿ. ಆಯ್ತಲ್ಲ? ಸರಿ. ನೆಕ್ಸ್ಟ್ ಪೂರ್ಣಾಂಕಗಣ ಝಡ್ ಈಕ್ವಲ್ಸ್. ಇವೆಲ್ಲ 8ನೇ ಕ್ಲಾಸಲ್ಲಿ ಬಂದಿದೆ ಒಂದು ಸರಿ. ಮತ್ತೆ ಪುನಃ ನಿಮಗೆ 9ನೇ ಕ್ಲಾಸಲ್ಲೂ ಅದೇ ಪಾಠವನ್ನು ಇಟ್ಟಿದ್ದಾರೆ. ಪೂರ್ಣಾಂಕಗಣ ಝಡ್. ಪೂರ್ಣಾಂಕಗಣದಲ್ಲಿ 0 ಬರುತ್ತೆ, ಪ್ಲಸ್ ಸಂಖ್ಯೆಗಳು ಮತ್ತು ಮೈನಸ್ ಸಂಖ್ಯೆಗಳು ಬರ್ತವೆ. +or -1, +or -2, +or -3, +or -4, +or -5 ಇತ್ಯಾದಿ. ನೋಡಿ, ಪೂರ್ಣ ಸಂಖ್ಯೆಗಳು ಯಾವುವು ಅಂದರೆ, ಪೂರ್ಣಾಂಕಗಳು ಯಾವುವು ಅಂದರೆ 0ಯನ್ನು ಸೇರಿಕೊಂಡು ಪ್ಲಸ್ ಸಂಖ್ಯೆಗಳು +1, 2, 3, 4, 5 ಎಕ್ಸೆಟ್ರಾ. ಅದೇ ರೀತಿ -1, 2, 3, 4 ಎಕ್ಸೆಟ್ರಾ. ಈ ರೀತಿ ಎರಡೂ ಬರ್ತವೆ, ಪ್ಲಸ್ಸು ಬರ್ತವೆ, ಮೈನಸ್ಸು ಬರ್ತವೆ. ಭಾಗಲಬ್ಧ ಸಂಖ್ಯೆಗಳು, ಅದನ್ನು ಕ್ಯೂ ಅಕ್ಷರದಿಂದ ಸೂಚಿಸ್ತೀವಿ. ಭಾಗಲಬ್ಧ ಸಂಖ್ಯೆಗಳು ಯಾವುವು ಅಂದರೆ, ಯಾವ ಸಂಖ್ಯೆಗಳು ನೋಡಿ, ಯಾವ ಸಂಖ್ಯೆಗಳು P/Q ರೂಪದಲ್ಲಿರುತ್ತವೆಯೋ, ಅಂದರೆ ಭಿನ್ನರಾಶಿ ರೂಪದಲ್ಲಿರಬೇಕು, ಭಿನ್ನರಾಶಿ ರೂಪದಲ್ಲಿರಬೇಕು ಅಂಥ ಸಂಖ್ಯೆಗಳನ್ನು ನಾವು ಮತ್ತೆ ನೋಡಿ, ಯಾವ ಸಂಖ್ಯೆಗಳು P/Q ರೂಪದಲ್ಲಿ ಇದ್ದು Q ಈಸ್ ನಾಟ್ ಈಕ್ವಲ್ ಟು 0, Q ಅನ್ನೋದು 0ಗೆ ಸಮ ಆಗಿರಬಾರ್ದು, ಛೇದ 0 ಆಗಬಾರ್ದು, ಅಂತಹ ಅಂಕೆಗಳನ್ನು ನಾವು ಭಾಗಲಬ್ಧ ಸಂಖ್ಯೆಗಳು ಅಂತ ಹೇಳಿ ಕರಿತೇವೆ. ಅರ್ಥ ಆಯ್ತಾ? ಈಗ ನಿಮಗೇನು ಅರ್ಥ ಆಗಿಲ್ಲ. ಭಾಗಲಬ್ಧ ಅಲ್ಲ, ಸ್ವಾಭಾವಿಕ ಸಂಖ್ಯೆ ಈಸಿಯಾಗಿ ಅರ್ಥ ಆಯಿತು. ಪೂರ್ಣ ಸಂಖ್ಯೆಗಳು ಭಾಳ ಸುಲಭವಾಗಿ ಈಗ ಅರ್ಥ ಆಯಿತು.
ಪೂರ್ಣಾಂಕಗಳು ಅರ್ಥ ಆಯಿತು. ಆದರೆ ಇಲ್ಲಿ ಭಾಗಲಬ್ಧ ಸಂಖ್ಯೆಗಳು ಅಂದ ತಕ್ಷಣ ನಿಮಗೆ ಈಗ ಇನ್ನೂ ಅರ್ಥ ಆಗಿಲ್ಲ. ಉದಾಹರಣೆ ಬರೆದ ಮೇಲೆ ನಿಮಗೆ ಅರ್ಥ ಆಗತ್ತೆ. P/Q ರೂಪ ಅಂದರೆ ಭಿನ್ನರಾಶಿ ರೂಪದಲ್ಲಿ ಇರಬೇಕು, ಛೇದ 0 ಆಗಿರಬಾರ್ದು. ಉದಾಹರಣೆ ಯಾವ್ಯಾವು ಅಂದರೆ 2 -5 6/3 8/10 ಹೀಗೆ 2 1/2 ಎಕ್ಸೆಟ್ರಾ. ಇವೆಲ್ಲ ಭಾಗಲಬ್ಧ ಸಂಖ್ಯೆಗಳು. ಎಲ್ಲವೂ ಏನು ಭಾಗಲಬ್ಧ ಸಂಖ್ಯೆಗಳು. ನೋಡಿ 2 P/Q ರೂಪದಲ್ಲಿ ಇಲ್ಲ ಅಂತ ಕೇಳ್ಬೋದು ನೀವು. ಆದರೂ ಸಹ ಇದು ಭಾಗಲಬ್ಧ ಸಂಖ್ಯೆ. ಯಾರು ಹೇಳ್ತೀರಾ? ಯಾಕೆ? ಈಗ ಇದನ್ನು ಹೇಳ್ಬಿಡ್ತೀರಾ ನೋಡಿ. 6/3 ಭಿನ್ನರಾಶಿ ರೂಪದಲ್ಲಿದೆ, 6 ಅಂಶ 3 ಛೇದ. ಈಗ 2 P/Q ರೂಪದಲ್ಲಿ ಇಲ್ಲ ಅಂತ ನೋಡಿದ ತಕ್ಷಣ ಹೇಳ್ತಾ ಇದ್ದೀರಾ, -5 ಹೇಳ್ತಾ ಇದ್ದೀರಾ, ಕರೆಕ್ಟಾ? ಆದರೆ ಇವು ಭಾಗಲಬ್ಧ ಸಂಖ್ಯೆಗಳು. ಯಾಕೆ ಹೇಳಿ? ಯಾಕೆ ಅಂದರೆ 2ರ ಕೆಳಗಡೆ ಏನೂ ಇಲ್ಲ ಅಂದರೆ ಒಂದಿದೆ ಅಂತ ಅರ್ಥ. -5 ಛೇದದಲ್ಲಿ ಏನೂ ಇಲ್ಲ ಅಂದರೆ ಒಂದಿದೆ ಅಂತ ಅರ್ಥ. ಈಗ ನೋಡಿ, ಇದು ಭಾಗಲಬ್ಧ ಸಂಖ್ಯೆ ಆಯಿತಾ? ಅಂಶ ಮತ್ತು ಛೇದ ಭಿನ್ನರಾಶಿ ರೂಪದಲ್ಲಿದೆಯಾ? ಇದು ಭಿನ್ನರಾಶಿ ರೂಪದಲ್ಲಿದೆಯಾ? ಸೊ ಈ ರೀತಿ ಬರೆದವೆಲ್ಲವೂ ಭಾಗಲಬ್ಧ ಸಂಖ್ಯೆಗಳು P/Q ರೂಪದಲ್ಲಿ ಇರ್ತವೆ. ನೆಕ್ಸ್ಟ್ ಅಭಾಗಲಬ್ಧ ಸಂಖ್ಯೆಗಳು. ಅದನ್ನು Q' ಅಂತ ಹೇಳಿ ಕರಿತೇವೆ. ಎಂತ ಕರಿತೇವೆ? Q' ಅಂತ ಹೇಳಿ ಕರಿತೇವೆ. ಹಾಗಾದರೆ ಅಭಾಗಲಬ್ಧ ಸಂಖ್ಯೆಗಳು ಯಾವುವು? ಯಾವ P/Q ರೂಪದಲ್ಲಿ ಇರುವುದಿಲ್ಲವೋ, ಯಾವ ಸಂಖ್ಯೆಗಳು P/Q ರೂಪದಲ್ಲಿ ಇರುವುದಿಲ್ಲವೋ ನೋಡಿ, ನೆನ್ಪಿಟ್ಕೊಳ್ರಿ. P/Q ಅಂದರೆ ಭಾಗಲಬ್ಧ ಸಂಖ್ಯೆಗಳನ್ನು ಬಿಟ್ಟು ಉಳಿದವು ಅಭಾಗಲಬ್ಧ ಸಂಖ್ಯೆಗಳು. ಅಂದರೆ ಭಾಗಲಬ್ಧ ಸಂಖ್ಯೆಗಳು ಬಿಟ್ಟು ಉಳಿದವು ಅಂದರೆ P/Q ರೂಪದಲ್ಲಿ ಇರಬಾರ್ದು. ಅಂಥವು ಅಂದರೆ ನೋಡಿ, ಉದಾಹರಣೆ ಬರ್ತೀನಿ. ವರ್ಗ ಚಿಹ್ನೆ ಇದ್ದರೆ ವರ್ಗಮೂಲ ಚಿಹ್ನೆಯನ್ನು ಹೊಂದಿರುವಂತಹ ಅಂಕೆಗಳು √2, √3, √5, √6 ಇತ್ಯಾದಿ. ವರ್ಗಮೂಲ ಚಿಹ್ನೆಯನ್ನು ಹೊಂದಿರುವಂತಹ ಕೆಲವು ಅಂಕೆಗಳನ್ನು ನಾವು ಅಭಾಗಲಬ್ಧ ಸಂಖ್ಯೆಗಳು ಅಂತ ಕರಿತೇವೆ. ಅದೇ √4 ಬರೆದಿಲ್ಲ ನೋಡಿ, √1 ಬರೆದಿಲ್ಲ. ಯಾಕೆ √1 ಬರೆಯಲ್ಲ, 4 ಬರೆಯಲ್ಲ, 9 ಬರೆಯಲ್ಲ, 16 ಬರೆಯಲ್ಲ, 25 ಬರೆಯಲ್ಲ, 36 ಬರೆಯಲ್ಲ ಅಂದರೆ ಅವೆಲ್ಲ ಪೂರ್ಣವರ್ಗ ಸಂಖ್ಯೆಗಳು. ಪೂರ್ಣವರ್ಗ ಸಂಖ್ಯೆಗಳನ್ನು ಬಿಟ್ಟು ಉಳಿದವೆಲ್ಲವೂ ಅಭಾಗಲಬ್ಧ ಸಂಖ್ಯೆಗಳು. ನಾ √4 ಬರೆದೆ ಅಂದರೆ 4ರ ವರ್ಗಮೂಲ ಏನಾಯಿತು? 2 ಬಂತು. √9 ಬರೆದೆ, 9ರ ವರ್ಗಮೂಲ ಎಷ್ಟು? 3. 3 ಒಂದು ಭಾಗಲಬ್ಧ ಸಂಖ್ಯೆ ಆಗತ್ತೆ. 3 ಒಂದೇನಾಗತ್ತೆ? ಭಾಗಲಬ್ಧ ಸಂಖ್ಯೆ ಆಗತ್ತೆ. ಆದ್ದರಿಂದ ಅದನ್ನು ಬರೆಯಲ್ಲ. ಸರಿ, ಅರ್ಥ ಆಯ್ತಾ? ನೆಕ್ಸ್ಟ್ ವಾಸ್ತವ ಸಂಖ್ಯೆಗಳು. 6 ಅಕ್ಷರದಿಂದ ಸೂಚಿಸ್ತೀವಿ. ಯಾವ ಅಕ್ಷರದಿಂದ ಸೂಚಿಸ್ತೀವಿ? 6 ಅಕ್ಷರದಿಂದ ಸೂಚಿಸ್ತೀವಿ. ಹಾಗಾದರೆ ವಾಸ್ತವ ಸಂಖ್ಯೆಗಳು ಯಾವುವು ಅಂದರೆ ಭಾಗಲಬ್ಧ ಸಂಖ್ಯೆ ಮತ್ತು ಅಭಾಗಲಬ್ಧ ಸಂಖ್ಯೆಗಳ ಸಂಯೋಗವೇ ನೋಡಿ. ಭಾಗಲಬ್ಧ ಸಂಖ್ಯೆ ಮತ್ತು ಅಭಾಗಲಬ್ಧ ಸಂಖ್ಯೆಗಳು ಎರಡೂ ಸೇರಿದ್ರೆ ವಾಸ್ತವ ಸಂಖ್ಯೆಗಳು ಆಗ್ತವೆ. ಅಂದರೆ ವಾಸ್ತವ ಸಂಖ್ಯೆಗಳಂದರೆ ಎಲ್ಲ ಸಂಖ್ಯೆಗಳನ್ನು ಒಳಗೊಂಡಿರುತ್ತೆ. ಸ್ವಾಭಾವಿಕ ಸಂಖ್ಯೆಗಳು ಇರ್ತವೆ, ಪೂರ್ಣ ಸಂಖ್ಯೆಗಳು ಇರ್ತವೆ, ಪೂರ್ಣಾಂಕಗಳು ಇರ್ತವೆ, ಭಾಗಲಬ್ಧ ಸಂಖ್ಯೆಗಳು ಇರ್ತವೆ ಮತ್ತು ಅಭಾಗಲಬ್ಧ ಸಂಖ್ಯೆಗಳು ಇರ್ತವೆ. ಇವೆಲ್ಲವೂ ಒಳಗೊಂಡಿರೋ ಸಂಖ್ಯೆಗಳನ್ನು ಅಥವಾ ಸಂಖ್ಯಾಗಣವನ್ನು ಏನಂತ ಕರಿತೀವಿ? ವಾಸ್ತವ ಸಂಖ್ಯೆಗಳು ಅಂತ ಹೇಳಿ ಕರಿತೇವೆ. ಸರಿ, ಇಷ್ಟಾಯ್ತು. ಇಷ್ಟು ನೀವು 6 ರೀತಿಯ ಸಂಖ್ಯಾಗಣಗಳನ್ನು ಪರಿಚಯ ಮಾಡಿಕೊಂಡ್ರಿ. ಓಕೆನಾ? ಸರಿ, ಇದನ್ನು ಬರ್ಕೊಳ್ರಿ. ಹಾಗೆಯೇ ಕಲ್ತ್ಕೊಳ್ಬೇಕು, ನೆನ್ಪಿಟ್ಕೊಳ್ಬೇಕು. 8ರಲ್ಲೂ ಬಂದಿದೆ, 9ರಲ್ಲೂ ಬಂದಿದೆ, ಪುನಃ ಮತ್ತೆ 10ನೇ ತರಗತಿಯಲ್ಲೂ ಬರುತ್ತೆ.
ಈಗ ಇಷ್ಟು ತಿಳ್ಕೊಂಡ ಮೇಲೆ ಮುಂದಿನ ವಿಷಯಕ್ಕೆ ಹೋಗೋಣ. ಮುಂದೆ ಏನು ತಿಳ್ಕೊಳ್ಬೇಕು ಅಂತ, ನೀವು ಅಂಕೆಗಳನ್ನು ಸಂಖ್ಯಾರೇಖೆಯ ಮೇಲೆ ಗುರುತಿಸುವುದು. ಅಂಕೆಗಳನ್ನು ಸಂಖ್ಯಾರೇಖೆಯ ಮೇಲೆ ಗುರುತಿಸುವುದು. ಈಗ ನೋಡಿ, ಇದು ಒಂದು ಸಂಖ್ಯಾರೇಖೆ. ಮಧ್ಯದಲ್ಲಿ 0 ಅಂತ ತಗೊಂಡ್ರೆ, ಬಲಭಾಗಕ್ಕೆ ಹೋದಾಗೆ ಇದು 1, ಇದು 1.5, 2, 2.5, 3, 4, 5. ಎಡಭಾಗಕ್ಕೆ ಹೋದಕ್ಕೂ ಮೈನಸ್ ಸಂಖ್ಯೆಗಳು ಬರ್ತವೆ. -1, -2, -3, -4, -5, -6. ಎಡಭಾಗಕ್ಕೆ ಹೋದಾಗ ಮೈನಸ್ ಬರ್ತವೆ, ಬಲಭಾಗಕ್ಕೆ ಹೋದಾಗ ಪ್ಲಸ್ ಬರ್ತವೆ. ಇದು ಸಂಖ್ಯಾರೇಖೆ. ಸಂಖ್ಯಾರೇಖೆ ಮೇಲೆ ನಾವು ಸಂಖ್ಯೆಗಳನ್ನು, ಅಂಕೆಗಳನ್ನು ಗುರುತಿಸೋದು ಯಾವ ರೀತಿ ಅಂತ ನೀವು ನಿಮ್ಮ ಸ್ಕೇಲಲ್ಲಿ ನೋಡಬೇಕು. ಸ್ಕೇಲಲ್ಲಿ 1 ಸೆಂಟಿಮೀಟ್ರಿಗೆ ಒಂದೊಂದು ಗೆರೆ ಹೇಳಿದ್ರೆ 1, 2, 3, 4 ಅಂತ ಹೇಳಿ ಬರಿತಾ ಹೋಗ್ಬೋದು. ಅದೇ ರೀತಿ ಎಡಭಾಗಕ್ಕೆ ಬಂದರೆ ಮೈನಸ್ ಸಂಖ್ಯೆಗಳು ಇರ್ತವೆ. ಆಯ್ತಾ? ಇದು ಬರ್ಕೊಂಡ್ರ? ನೆಕ್ಸ್ಟು ಮುಂದೆ ನೀವು ತಿಳ್ಕೊಳ್ಬೇಕಾಗಿರೋದು, ಈಗ ಸಂಖ್ಯಾರೇಖೆಯ ಮೇಲೆ ಅಂಕೆಗಳನ್ನು ಗುರ್ತು ಮಾಡೋದು ಕಲ್ತ್ರೆ, ಅದೇ ರೀತಿ ಎಲ್ಲ ಸಂಖ್ಯಾಗಣಗಳನ್ನು ತಿಳ್ಕೊಂಡ್ರೆ, ನೆಕ್ಸ್ಟು ವಾಸ್ತವ ಸಂಖ್ಯೆಗಳು ಮತ್ತು ಅವುಗಳ ದಶಮಾಂಶ ವಿಸ್ತರಣೆ. ನೆಕ್ಸ್ಟ್ ಉಪಘಟಕ. ವಾಸ್ತವ ಸಂಖ್ಯೆಗಳು ನೋಡಿ, ಈಗ ತಿಳ್ಕೊಂಡಿದ್ರು ವಾಸ್ತವ ಸಂಖ್ಯೆಗಳು ಮತ್ತು ಅವುಗಳ ದಶಮಾಂಶ ವಿಸ್ತರಣೆ. ದಶಮಾಂಶ ವಿಸ್ತರಣೆ. ಈಗ ವಾಸ್ತವ ಸಂಖ್ಯೆಗಳನ್ನು ಬರ್ಕೊಂಡು ಅವನ್ನು ಭಾಗಿಸ್ಬೇಕು. ಭಾಗಿಸಿದಾಗ ದಶಮಾಂಶ ಸಂಖ್ಯೆಗಳು ಬರ್ತವೆ. ಅದನ್ನು ನೋಡೋಣ. ಈಗ ಒಂದು 3 ಲೆಕ್ಕ ಮಾಡ್ತೀನಿ, ಬರ್ಕೊಳ್ರಿ. 10/3 ಒಂದನೇ ಲೆಕ್ಕ. ಎರಡನೇ ಲೆಕ್ಕ 7/8 ಮೂರನೇ ಲೆಕ್ಕ 1/7. 3 ಲೆಕ್ಕ ಮಾಡೋಣ ಸಾಕು. ಇನ್ನು ಎಷ್ಟು ಲೆಕ್ಕ ಮಾಡಿದ್ರು ಇದೇ ರೀತಿಯೇ ಬರ್ಕೊಳ್ರಿ. ಒಂದನೇ ಲೆಕ್ಕ 10/3, ಎರಡನೇ ಲೆಕ್ಕ 7/8, ಮೂರನೇ ಲೆಕ್ಕ 1/7. ಇದಾದಮೇಲೆ ಸಂಖ್ಯಾರೇಖೆಯ ಮೇಲೆ ವಾಸ್ತವ ಸಂಖ್ಯೆಗಳನ್ನು ಗುರುತಿಸುವುದು ಅಂತ ಹೇಳಿ, ಆದಮೇಲೆ ಸಂಖ್ಯಾರೇಖೆಯ ಮೇಲೆ ಈಗ ತೋರಿಸಿದ್ನಲ್ಲ ಸಂಖ್ಯಾರೇಖೆ, ಅದರ ಮೇಲೆ ನಾನು ಬರೆದೆ, ಆದರೆ ಈಗ ಗುರುತಿಸ್ಬೇಕು ನಾವು. ಅದು ನೆಕ್ಸ್ಟ್. ಈಗ 10/3 ಅಂದ್ರೆ ಅರ್ಥ ಏನು? ಒಂದನೇ ಲೆಕ್ಕ ಮಾಡೋಣ. 10/3 ಅಂದರೆ ಇದರ ಅರ್ಥ 3ರಿಂದ 10 ಭಾಗಿಸಿ ಅಂತ ಹೇಳಿ ಅರ್ಥ. 3ರಿಂದ 10 ಭಾಗಿಸಿ. ಅರ್ಥ ಆಯ್ತಲ್ಲ ಈಗ ಭಾಗಿಸ ಲೆಕ್ಕ? ಸರಿ, 3ರಿಂದ 10 ಭಾಗಿಸ್ಬೇಕು.
ಈಗ ನೋಡಿ 3 3 ಎಷ್ಟು 9, 10ರಲ್ಲಿ 9 ಕಳೆದ್ರೆ 1, ಶೇಷ ಎಷ್ಟು ಉಳಿತು 1, ಭಾಗಲಬ್ಧ ಎಷ್ಟು 3, ಭಾಜ್ಯ ಎಷ್ಟು 10, ಭಾಜಕ 3, ಶೇಷ 1 ಉಳಿತು. 1 ಭಾಗ ಆಗಲ್ಲ ಈಗ. ಮತ್ತು ಪುನಃ ಭಾಗಲಬ್ಧದಲ್ಲಿ ಬಿಂದುವನ್ನು ಇಟ್ಟು ಪಾಯಿಂಟ್ ಇಟ್ಟು ಒಂದು 0ಯನ್ನು ಸೇರಿಸ್ಕೊಂಡ್ವಿ. ಮತ್ತು ಪುನಃ 3 3ಲಿ 9, 1 ಉಳಿತು. ಮತ್ತು ಪಾಯಿಂಟ್ ಕೊಡೋದು ಬೇಡ, 0ಯನ್ನು ಸೇರಿಸೋದು ಬೇಡ, ಅಂದರೆ ಪಾಯಿಂಟ್ ಕೊಡೋದು ಬೇಡ, ಮತ್ತು 0 ಸೇರಿಸ್ಕೊಂಡ್ವಿ. 3 3ಲಿ 9, ಮತ್ತು ಪುನಃ 1 ಉಳಿತು. 3 3ಲಿ 9, ಹೀಗೆ ಕಂಟಿನ್ಯೂ ಆಗುತ್ತೆ. 3.3333 ನೋಡಿ, ಇದು ವಿಸ್ತರಣೆ, ದಶಾಂಶ ಸಂಖ್ಯೆಗಳ ವಿಸ್ತರಣೆ. ಅರ್ಥ ಆಯ್ತಾ ಈಗ? ಸರಿ, 1ನೇ ಲೆಕ್ಕ. 2ನೇ ಲೆಕ್ಕ ಬಾಕ್ಸ್ ಲೆಕ್ಕ. 2ನೇ ಲೆಕ್ಕ ಏನು? 7/8. 7/8. ಅಂಶ ಎಷ್ಟಿದೆ? 7 ಇದೆ. ಛೇದ ಎಷ್ಟಿದೆ? 8 ಇದೆ. 8ರಿಂದ 7 ಭಾಗಿಸ್ಬೇಕು. ಛೇದದಿಂದ ಅಂಶವನ್ನು ಭಾಗಿಸ್ಬೇಕು. ನೋಡೋಣ ಈಗ. ಛೇದದಿಂದ ಅಂಶ, ಛೇದ ಕಡಿಮೆ ಜಾಸ್ತಿ ಇದೆ, ಅಂಶ ಕಡಿಮೆ ಇದೆ. ನೋಡಿ, ಈಗ ಭಾಜಕ ಜಾಸ್ತಿ ಇತ್ತು, ಭಾಜ್ಯ ಕಡಿಮೆ ಇದ್ದರೆ ಭಾಗಲಬ್ಧದಲ್ಲಿ ಪಾಯಿಂಟ್ ಇಟ್ಟು ಒಂದು 0ಯನ್ನು ಸೇರಿಸ್ಕೊಳ್ಬೇಕು. ಈಗ ಎಷ್ಟಾಯಿತು? 70 ಆಯಿತು. 8 8ಲಿ 64, 8 72, ಜಾಸ್ತಿ ಆಗುತ್ತೆ. 8 8ಲಿ 64, 70ರಲ್ಲಿ 64 ಕಳೆದ್ರೆ 6, ಪುನಃ ಮತ್ತು 0 ಹಾಕೊಂಡ್ವಿ, 60 ಆಯಿತು. 8 7ಲಿ 56, ಪುನಃ 4 ಉಳಿತು. ಪುನಃ ಮತ್ತೆ 8 7 40 ಆಯಿತು. 40 ಆದರೆ 8 5ಲಿ 40, ಶೇಷ 0 ಉಳಿತು. ಉತ್ತರ 0.875. 0.857. ನೋಡಿ, ಪಾಯಿಂಟ್ ಆದಮೇಲೆ ದಶಮಾಂಶ ಚಿಹ್ನೆಯ ನಂತರ ಬರುವ ಅಂಕೆಗಳನ್ನು ಬಿಡಿ ಬಿಡಿಯಾಗಿ ಓದಬೇಕು. ನೆನ್ಪಿಟ್ಕೊಳ್ರಿ. 0.875 ಓದಿದ್ರೆ ತಪ್ಪು. ಕೆಲವು ಟೈಮ್ ಪೇಪರಲ್ಲೆಲ್ಲ ನ್ಯೂಸ್ ಪೇಪರ್ ಓದಾಗ ಪಾಯಿಂಟ್ ಬಂದ ಮೇಲೆ ಮುಂದಿನ ಅಂಕೆಗಳನ್ನು, ದಶಮಾಂಶ ಅಂಕೆಗಳನ್ನು ಬಿಡಿ ಬಿಡಿಯಾಗಿ ಓದಬೇಕು. ದಶಮಾಂಶ ಅಂಕೆಗಳನ್ನು ಏನು ಮಾಡಬೇಕು? ಬಿಡಿ ಬಿಡಿಯಾಗಿ ಓದಬೇಕು. ಸರಿ, 0.875 ಅಂತ ಓದಬೇಕು. ಇಲ್ಲೂ ಅಷ್ಟೇ 3.333. ಈಗ 3ನೇ ಲೆಕ್ಕಕ್ಕೆ ಹೋಗೋಣ. 3ನೇ ಲೆಕ್ಕನ ಸೇಮ್, ಛೇದ ಜಾಸ್ತಿ ಇದೆ, ಅಂಶ ಕಡಿಮೆ ಇದೆ. 1 ಇದೆ, ಭಾಜಕ 7 ಇದೆ, ಭಾಗ ಆಗಲ್ಲ 10. 7 1ಲಿ 7, 3 ಉಳಿತು, 0 ಕೊಟ್ವಿ. 7 4ಲಿ 28, 2 ಉಳಿತು, 0 ಕೊಟ್ವಿ. 7 2ಲಿ 14, ಎಷ್ಟು ಉಳಿತು? 6 ಉಳಿತು, 0 ಕೊಟ್ವಿ. 7 8ಲಿ 56, ಮತ್ತು ಪುನಃ 4. ಹೀಗೆ ಬೇರೆ ಬೇರೆ ಅಂಕೆಗಳು ಬರ್ತಾವೆ ನೋಡಿ. ಪಾಯಿಂಟ್ ಆದಮೇಲೆ 1 4 2 8. ಇದನ್ನು ದಶಮಾಂಶ ವಿಸ್ತರಣೆ ಅಂತ ಕರಿತೀವಿ. ಏನಂತ ಕರಿತೀವಿ? ದಶಮಾಂಶ ವಿಸ್ತರಣೆ ಅಂತ ಹೇಳಿ ಕರಿತೀವಿ. ಈ ರೀತಿ ನೀವು ಅಭ್ಯಾಸದಲ್ಲಿರುವ ಲೆಕ್ಕಗಳನ್ನು ಮಾಡಬೇಕು. ನೋಡಿ, 3 ಲೆಕ್ಕ ಮಾಡಿದ್ದೀನಿ ನಾನು. 1ನೇ ಲೆಕ್ಕದಲ್ಲಿ ಅಂಶ ಜಾಸ್ತಿ ಇದೆ, ಛೇದ ಕಡಿಮೆ ಇದೆ. 2ನೇ ಲೆಕ್ಕದಲ್ಲಿ ಛೇದ ಜಾಸ್ತಿ ಇದೆ, ಅಂಶ ಕಡಿಮೆ ಇದೆ. 3ನೇ ಲೆಕ್ಕದಲ್ಲೂ ಅಂಶ ಕಡಿಮೆ ಇದೆ, ಛೇದ ಜಾಸ್ತಿ ಇದೆ. ಯಾವ ರೀತಿ ಭಾಗಿಸ್ಬೇಕು ಅನ್ನೋದನ್ನ ಈಗ 3 ಲೆಕ್ಕದಲ್ಲಿ ನಾನು ಹೇಳ್ಕೊಟ್ಟಿದ್ದೀನಿ. ಉಳಿದಂತೆ ನೀವು ಏನು ಮಾಡಬೇಕು? ಲೆಕ್ಕಗಳನ್ನು ಮಾಡಬೇಕು. ಅಭ್ಯಾಸದಲ್ಲಿ ಇರೋ ಲೆಕ್ಕಗಳನ್ನು ಮಾಡಿ. ಬಾಕ್ಸ ಲೆಕ್ಕ ಸುಲಭ ಇರ್ತವೆ, ಏನು ಕಷ್ಟ ಇರಲ್ಲ. ತುಂಬ ಲೆಕ್ಕ ಇದ್ದಾವೆ, ಮಾಡಿ. ನೆಕ್ಸ್ಟು ಇದನ್ನು ಒಂದು ಹೇಳ್ತೀನಿ ನೋಡಿ. P/Q ದಶಮಾಂಶ ಸಂಖ್ಯೆಗಳನ್ನು ಕೊಟ್ಟಿರ್ತಾರೆ, ಅವುಗಳನ್ನ ಭಿನ್ನರಾಶಿ ರೂಪದಲ್ಲಿ ಬರೀಬೇಕು. 1 2 ಲೆಕ್ಕ ತೋರಿಸ್ತೀನಿ ಸಾಕು. ಒಂದು 0.6, ಇನ್ನೊಂದು 0.41.
ಇವೆಲ್ಲ ದಶಮಾಂಶ ಸಂಖ್ಯೆಗಳು ಬಿಂದು ಬಂದಿರೋದ್ರಿಂದ ಇದನ್ನು ಏನು ಮಾಡ್ತೀನಿ, ಭಿನ್ನರಾಶಿ ರೂಪದಲ್ಲಿ ಅಥವಾ P/Q ರೂಪದಲ್ಲಿ ನೋಡಿ. ಮೇಲ್ಗಡೆ 6 ಬರಿತೀನಿ, ಪಾಯಿಂಟ್ ಕೆಳಗಡೆ 1, 6 ಕೆಳಗಡೆ ಸಂಖ್ಯೆ ಕೆಳಗಡೆ 0 ಹಾಕಬೇಕು. ಇಲ್ಲೂ ಅಷ್ಟೇ 41 ಬೈ ಪಾಯಿಂಟ್ ಕೆಳಗಡೆ 1, 2 ಅಂಕೆ ಇದ್ದಾವೆ, 2 0 ಬರಿತೀವಿ. 41/100. ಇದು 6/10 ಈ ರೀತಿ. ಅರ್ಥ ಆಯ್ತಲ್ಲ? ಸರಿ, ಈಗ ನೀವೇನು ಮಾಡಬೇಕು, ಈ ಅಭ್ಯಾಸದಲ್ಲಿ ಬೇರೆ ಬೇರೆ ವಿಧದ ಟೈಪ್ಗಳ ಲೆಕ್ಕಗಳಿದ್ದಾವೆ, ಇವನ್ನೆಲ್ಲ ಏನು ಮಾಡಬೇಕು, ಮಾಡಿಕೊಂಡು ಬರಬೇಕು.